ನಮಸ್ಕಾರ. ಎಲ್ಲರೂ ಹೊಸ ಹೊಸ ಗಾಡಿಗಳನ್ನ ತಗೊಂತೀರ ಅಲ್ವಾ? ಸೊ ಆ ಗಾಡಿ ತಗೊಂಡ್ ಜೊತೆಗೆ ನೀವು ಇನ್ಶೂರೆನ್ಸ್ನ ಮಾಡಿಸ್ಕೊಂತೀರಾ. ಏನಕ್ಕೆ ಮಾಡಿಸ್ಕೊಂತೀರಾ ಅಂದರೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆದರೆ, ಏನಾದ್ರು ಆಕ್ಸಿಡೆಂಟ್ಸ್ ಆದರೆ, ಸೊ ಕ್ಲೈಮ್ ಮಾಡ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊತೀರಾ ಅಲ್ವಾ? ಸೊ ಅದೇ ರೀತಿ ನೀವು ಗಾಡಿಗಿರೋ ಇಂಟ್ರೆಸ್ಟ್ ನಿಮ್ಮ ಬಾಡಿಗೆ ಏನಕ್ಕಿಲ್ಲ. ಸೊ ಗಾಡಿಗೆ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಸೊ ಅದೇ ಥರ ಹೆಲ್ತ್ ಇನ್ಶೂರೆನ್ಸು ನಿಮ್ಮ ಬಾಡಿಗೆ ಅಂದರೆ ಎಲ್ಲ ಮನುಷ್ಯರಿಗೂ ಬೇಕೇ ಬೇಕು. ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಇದೇನು ಆಪ್ಷನ್ ಅಲ್ಲ. ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಇದು ಕಂಪಲ್ಸರಿ ಎಲ್ಲರೂ ಮಾಡಿಸ್ಕೊಳ್ಳೇಬೇಕಾದಂಥ ಇನ್ಶೂರೆನ್ಸು. ಸೊ ಈ ವಿಡಿಯೋನ ಫುಲ್ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಯಾವ್ದು ಮಾಡಿಸ್ಕೋಬೇಕು ಅಂತ, ಸೊ ನಾನು ನಿಮ್ಗೆ ಇದಕ್ಕೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅಂದರೆ ನಮ್ಮ ಭಾರತದ ಟಾಪ್ 5 ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ ಹೇಳ್ತೀನಿ. ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ HDFC ERGO ಜನರಲ್ ಇನ್ಶೂರೆನ್ಸ್ ಅಂತ. ಸೊ ಇದು ಟಾಪ್ 1 ಅಲ್ಲಿದೆ. ಅಂದರೆ ಇವಾಗಿನ ಆಗ್ಲಿಂದ ಇದು ನಡ್ಕೊಂಡ್ ಬಂದಿರೋಂಥ ಕಂಪ್ನಿ. ಸೊ ಟಾಪ್ 1 ಅಲ್ಲಿದೆ. ತುಂಬಾ ಲೆಸ್ ಕಂಪ್ಲೇಂಟ್ಸ್ ಇದೆ, ಮತ್ತೆ ಬೆನಿಫಿಟ್ಸು ಅಷ್ಟೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದು. ಇನ್ನೊಂದೇನಂದ್ರೆ ಇದ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ ಅಂತಂದ್ರೆ 97.61% ಇದೆ. ಮಾತ್ರ ಇದರ ನೆಟ್ವರ್ಕ್ ಎಷ್ಟಿದೆ ಅಂದ್ರೆ 16,000ಕ್ಕೂ ಹೆಚ್ಚು ಹಾಸ್ಪಿಟಲ್ಗಳನ್ನ ಕವರ್ ಅಪ್ ಮಾಡುತ್ತೆ. ಅಂದ್ರೆ ಟೈ ಅಪ್ ಆಗಿರುತ್ತೆ. ನೀವು ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡಾಗ ಅಂದ್ರೆ ಫ್ರೀ ಆಗಿ ಸಿಗುತ್ತೆ ಅಂತ ಅರ್ಥ ಅಲ್ಲಿಗೆ. ಮತ್ತೆ ಇದ್ರದ್ದು ಮೈನ್ ಪ್ಲಾನ್ ಏನಿದೆ ಅಂತ ಅಂದ್ರೆ HDFC ERGO ಆಪ್ಟಿಮಾ ಸೆಕ್ಯೂರ್ ಅಂತ ಇದೆ. ಮತ್ತೆ ಅದೇ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಹೇಳದ್ನಲ್ಲ, ನಿಮಗೆ ಟಾಪ್ 1 ಅಲ್ಲಿದೆ ಫಸ್ಟ್ ಪಾಯಿಂಟು. ಮತ್ತೆ ಇನ್ನೊಂದು ಏನಂದ್ರೆ ತುಂಬಾ ಸೆಕ್ಯೂರ್ ಇದೆ, ಟ್ರಸ್ಟ್ ವರ್ತಿ, ತುಂಬಾ ಜನಗಳ ಟ್ರಸ್ಟ್ ವರ್ತಿ ಆಗಿರುವಂತ ಕಂಪನಿ. ಡೆಫಿನೆಟ್ಲಿ ನೀವು ಇದನ್ನ ಚೂಸ್ ಮಾಡ್ಬೋದು. ಇನ್ನು ಎರಡನೇದಾಗಿ ಬಜಾಜ್ ಅಲಿಯಾಸ್ ಜನರಲ್ ಇನ್ಶೂರೆನ್ಸ್ ಅಂತ. ತುಂಬಾ ಅಂದ್ರೆ ಈಗ ಲಾಸ್ಟ್ 4-5 ಇಯರ್ಸ್ ಇಂದ ಈ ಕಂಪನಿ ತುಂಬಾ ಗ್ರೋ ಆಗ್ತಿದೆ, ತುಂಬಾ ಟ್ರಸ್ಟ್ ವರ್ತಿ ಇದೆ. ಮತ್ತೆ ಇಡೀ ಇನ್ಶೂರೆನ್ಸ್ ಇಂಡಸ್ಟ್ರಿಲಿ ನೀವು ಏನಾದರೂ ಲೆಸ್ ಕಂಪ್ಲೇಂಟ್ಸ್ ಕೇಳ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಇದು ಬಜಾಜ್ ಕಂಪ್ನಿಗೆ ಹೋಗುತ್ತೆ. ಇದ್ರದ್ದು CSR ಬಂದ್ಬಿಟ್ಟು 95.63% ಇದೆ. ಮತ್ತೆ ಇದ್ರ ನೆಟ್ವರ್ಕ್ 10,000ಕ್ಕೂ ಹೆಚ್ಚು ಹಾಸ್ಪಿಟಲ್ನ ಇದು ಕವರ್ ಅಪ್ ಮಾಡುತ್ತೆ. ಇನ್ನ ಇದ್ರದ್ದು ಪ್ಲಾನ್ಗಳಂತ ಅಂದ್ರೆ ಹೆಲ್ತ್ ಗಾರ್ಡ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್. ಇದು ಪ್ಲಸ್ ಪಾಯಿಂಟ್ ಹೇಳದ್ನಲ್ಲ ಆಗ್ಲೇ, ಅಂದ್ರೆ ಇದು ತುಂಬಾ ಲೆಸ್ ಕಂಪ್ಲೇಂಟ್ಸ್ ಇದೆ, ತುಂಬಾ ಬೆನಿಫಿಟ್ ಇದೆ, ಮತ್ತೆ ಇದು ತುಂಬಾ ಟ್ರಸ್ಟ್ ವರ್ತಿ ಅಂತ ನಮ್ಗೆ ಹೇಳ್ಬೋದು. ಇದು ಎರಡನೇದು, ಯು ಕ್ಯಾನ್ ಚೂಸ್ ದಿಸ್ ಒನ್. ಇನ್ನು ಮೂರನೇದು ಹೇಳ್ಬೇಕಂದ್ರೆ ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ. ಡೆಫಿನೆಟ್ಲಿ ಇದೇನಂದ್ರೆ ಯಂಗ್ಸ್ಟರ್ಗೆ ಬೂಸ್ಟರ್ ಇನ್ಶೂರೆನ್ಸ್ ತರ. ಅಂದ್ರೆ ಈಗ ನೀವು ಫಿಟ್ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ ಅಂತ ಅಂದ್ರೆ ಇದು ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಬೂಸ್ಟ್ ಕೊಡೋ ತರ ಇದೆ. ನಾಟ್ ಓನ್ಲಿ ಯಂಗ್ಸ್ಟರ್ಸ್ ಅಂತ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಇದನ್ನ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಇದು. ಇದ್ರದ್ದು CSR ಎಷ್ಟಿದೆ ಅಂದ್ರೆ 96.25 ಇದೆ. ಮತ್ತೆ ಇದ್ರದ್ದು ನೆಟ್ವರ್ಕ್ ಎಷ್ಟಿದೆ ಅಂತ ಅಂದ್ರೆ ಮಿನಿಮಮ್ ಅಂದ್ರೂ 16,500ಕ್ಕಿಂತ ಹೆಚ್ಚು ಹಾಸ್ಪಿಟಲ್ನ ಇದು ಕವರ್ ಅಪ್ ಮಾಡುತ್ತೆ. ಸೊ ಇದ್ರದ್ದು ಮೇನ್ಲಿ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ, ನಾನು ಇನ್ ಕೇಸ್ ನೀವು ಯಂಗ್ಸ್ಟರ್ಸ್ ಅಂತ ಹೇಳಲ್ಲ, ಯಾರು ಬೇಕಾದ್ರೂ ಅಷ್ಟೇ 10,000+ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ಇದು ಕ್ಯಾಶ್ ಬ್ಯಾಕ್ ಫ್ರೀ ಕೊಡ್ತಾರೆ. ಮತ್ತು 100% ಡಿಸ್ಕೌಂಟು ನಿಮ್ದಾಗಿರುತ್ತೆ. ಸೊ ಎಷ್ಟು ಹೆಲ್ಪ್ಫುಲ್ ಇದೆ ಅಲ್ವಾ? ಡೆಫಿನೆಟ್ಲಿ ಇದನ್ನು ಯಾರಾದರೂ ಅಷ್ಟೇ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ಇನ್ನು 4ನೇದಾಗಿ ಕೇರ್ ಹೆಲ್ತ್ ಇನ್ಶೂರೆನ್ಸ್. ಇದು ಕ್ವೈಟ್ ಹೆಂಗೆ ಅಂದರೆ ಇದು ಎಲ್ಲದಕ್ಕೂ ಕವರ್ ಅಪ್ ಆಗಲ್ಲ. ಓನ್ಲಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್, ಹಾಸ್ಪಿಟಲ್ ಬಿಲ್ಸ್ ಅದಕ್ಕೆ ಮಾತ್ರ ಕವರ್ ಅಪ್ ಆಗುತ್ತೆ. ಕೆಲವು ಇನ್ಶೂರೆನ್ಸ್ ಎಲ್ಲದಕ್ಕೂ ಕವರ್ ಅಪ್ ಆಗುತ್ತೆ. ಈಗ ಫ್ಯಾಮಿಲಿ ಅಂಥವ್ರಿಗೆಲ್ಲ ಇರುತ್ತೆ. ಬಟ್ ಇದು ಓನ್ಲಿ ರಿಲೇಟೆಡ್ ಟು ಹೆಲ್ತ್ ಅಂದ್ರೆ ಕಂಪ್ಲೀಟ್ ಆಗಿ ಹೆಲ್ತಿಗೆ ಮಾತ್ರ ಇದು ಕವರ್ ಅಪ್ ಆಗುತ್ತೆ. ಇನ್ನು ಇದ್ರದ್ದು CSR ಬಂದ್ಬಿಟ್ಟು 95.45% ಇದೆ. ಮತ್ತು ಇದ್ರದ್ದು ನೆಟ್ವರ್ಕ್ ಬಂದ್ಬಿಟ್ಟು 11,400 ಹಾಸ್ಪಿಟ್ಲ್ಗಳಿಗೆ, ಅದಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಿಗೆ ಇದಕ್ಕೆ ಕವರ್ ಅಪ್ ಆಗಿರುತ್ತೆ. ಓಕೆನಾ? ಇದ್ರದ್ದು ಮೇನ್ ಪ್ಲಾನ್ ಏನಂದ್ರೆ ಕೇರ್ ಸುಪ್ರೀಮ್ ಅಂತ. ಇನ್ನು ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀರಾ, ನಾರ್ಮಲ್ ಇದಾದ್ರೆ ಫ್ರೀ ಕೊಡ್ತಾರೆ, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ. ಇನ್ ಕೇಸ್ ಇವನ್ ನೀನು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಸ್ಪೆಷಲ್ ವಾರ್ಡ್ ಅಂತ ನೀವೇನು ಬುಕ್ ಮಾಡ್ತೀರಲ್ವಾ, ಅಲ್ಲಿಗೆ ಪರ್ ಡೇ ಇಷ್ಟು ರೂಮ್ ರೇಟ್ ಅಂತ ಕಟ್ಟಬೇಕಾಗಿರುತ್ತೆ. ಸೊ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ, ಗೌರ್ಮೆಂಟ್ ಆರ್ ಪ್ರೈವೇಟ್, ನೀವು ಪರ್ ಡೇ ನೀವು ಏನು ಕಟ್ತೀರಾ ರೂಮ್ ರೆಂಟ್ ಅಂತ, ಇದು ಇನ್ಶೂರೆನ್ಸ್ನ ನೀವು ಕ್ಲೈಮ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದು ನಿಮಗೆ ಫ್ರೀ ಬರುತ್ತೆ. ಸೊ ತುಂಬ ಬೆನಿಫಿಟ್ ಇದೆ ಇದರಿಂದ. ಓಕೆ, ಇನ್ನು ಲಾಸ್ಟ್ ಒನ್ ಹೇಳ್ತೀನಿ, ನಿವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಅಂತ. ಇದು ಮಲ್ಟಿಪಲ್ ಯೂಸಸ್ ಥರ, ಅಂದರೆ ನಿಮ್ಮ ಫ್ಯಾಮಿಲಿ ಪ್ಲಾನ್ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಯೂಸ್ ಆಗುತ್ತೆ ಇದು. ಇನ್ನು ಇದ್ರದ್ದು CSR ಹೇಳೋದಾದರೆ 92.2% ಇದೆ. ಮತ್ತು ಇದ್ರ ನೆಟ್ವರ್ಕ್ ಅಂದರೆ 10,000ಕ್ಕಿಂತ ಹೆಚ್ಚು ಹಾಸ್ಪಿಟಲ್ ಇದು ಕವರ್ ಅಪ್ ಮಾಡುತ್ತೆ. ಇದ್ರದ್ದು ಪ್ಲ್ಯಾನ್ ಬಂದುಬಿಟ್ಟು ರಿಯಶ್ಯೂರ್ 2.0. ಮತ್ತು ಇದ್ರದ್ದು ಮೈನ್ ಬೆನಿಫಿಟ್ ಹೇಳೋದಾದರೆ ಲಾಕ್ ದಿ ಕ್ಲಾಕ್ ಅಂತ. ಫಾರ್ ಎಕ್ಸಾಂಪಲ್, ನೀವೀಗ ಬೇರೆ ಇನ್ಶೂರೆನ್ಸ್ ಕಂಪೇರ್ ಮಾಡಿದ್ರೆ, ಈಗ ಒಂದು 25 ಇಯರ್ಸಿಗೆ ಒಂದು ಇನ್ಶೂರೆನ್ಸ್ ಕಟ್ತೀರಾ,
ಓಕೆನಾ. ಅದು ಟಿಲ್ ನೀವು ಕ್ಲೇಮ್ ಮಾಡೋ ತನಕ ಸೇಮ್ ಅಮೌಂಟ್ ಕಟ್ಕೊಂಡು ಹೋಗ್ಬೇಕು ಈ ಇನ್ಶೂರೆನ್ಸ್ ಅಲ್ಲಾದ್ರೆ. ಅದೇ ನೀವು ಬೇರೆ ಇನ್ಶೂರೆನ್ಸ್ ಅಲ್ಲಾದ್ರೆ ಈಗ 25 ಇಯರ್ಸ್ ಒಂದು ಪ್ಲಾನ್ ಕಟ್ತೀರಾ ಅಂತ ಅಂದ್ರೆ ಮತ್ತೆ 31 ಇಯರ್ಸ್ಗೆ ಅಮೌಂಟ್ ಚೇಂಜ್ ಆಗುತ್ತೆ. ಅಂದ್ರೆ ಏಜ್ ಆಗ್ತಾ ನಿಮ್ಮ ಅಮೌಂಟು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಬೇರೆ ಇನ್ಶೂರೆನ್ಸ್ ಅಲ್ಲಿ. ಬಟ್ ಈ ಇನ್ಶೂರೆನ್ಸ್ ಅಲ್ಲಿ ನೀವು 25 ಇಯರ್ಸ್ಗೆ ಏನು ಅಮೌಂಟ್ ಕಟ್ಟಿರ್ತೀರಾ, ಸೊ ನೀವು ಟಿಲ್ ಕ್ಲೈಮ್ ಮಾಡೋ ತನಕ ಸೇಮ್ ಅಮೌಂಟ್ ಕಟ್ಟಿದ್ರು ಜಾಸ್ತಿ ಅಮೌಂಟ್ ಬರುತ್ತೆ. ಆಬ್ವಿಯಸ್ಲಿ ಇದು ಬೆನಿಫಿಟ್ ಅಲ್ವಾ. ಸೊ ಈ ಟಾಪ್ 5 ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಏನಿದೆ ತುಂಬಾ ಬೆನಿಫಿಟ್ ಇದೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಸಿಚುಯೇಷನ್, ಅಕಾರ್ಡಿಂಗ್ ಟು ಯುವರ್ ಲೈಫ್ ಸ್ಟೈಲ್. ಬಟ್ ನಾನು ಇನ್ನೊಂದು ಎಚ್ಚರಿಕೆ ಕೊಡೋದೇನು ಅಂತ ಅಂದ್ರೆ, ನೀವು ಫಸ್ಟ್ ನಿಮ್ಮ ಮನೆ ನಿಯರ್ ಇರೋದ ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲ ನಿಮ್ಮ ಊರಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದ್ರೆ ಹೋಗಿ ಅಲ್ಲಿ ಚೆಕ್ ಮಾಡಿ ಫಸ್ಟ್ ಈ ಟಾಪ್ 5 ಕಂಪ್ನಿಗಳು ಕವರ್ ಅಪ್ ಇದೆಯಾ, ಟೈಅಪ್ ಆಗಿದೆಯಾ ಅಂತ ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ಅದ್ರದ್ದು ಫೀಚರ್ಸ್ಗಳನ್ನ ತಿಳ್ಕೊಳ್ಳಿ. ಅವ್ರು ಹೇಳ್ತಾರಲ್ವಾ, ಫೀಚರ್ಸ್ಗಳನ್ನ ತಿಳ್ಕೊಂಡು ಅದು ನಿಮಗೆ ಎಷ್ಟು ಯೂಸ್ಫುಲ್ ಅಂತ ಅನಿಸುತ್ತೆ ಅಂದರೆ ಅದನ್ನು ನೀವು ಡೆಫಿನೆಟ್ಲಿ ಯು ಕ್ಯಾನ್ ತೊಗೋಬೋದು ಇನ್ಶೂರೆನ್ಸ್ನ. ಮತ್ತು ತುಂಬ ಬೆನಿಫಿಟ್ಸ್ ಇದೆ, ಕಂಪಲ್ಸರಿ ಮಾಡಿಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನಿಮ್ಗಾಗಿರ್ಬೋದು ತುಂಬ ಹೆಲ್ಪ್ ಇದೆ. ಮತ್ತು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಮತ್ತೆ ಇನ್ನೊಂದು ವಿಡಿಯೋಗೆ ಸಿಗ್ತೀನಿ. ನಾನು ಮೈತ್ರಿ ರಾಮಚಂದ್ರ. ಥ್ಯಾಂಕ್ ಯು.